ನಮಸ್ತೆ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ನಿಮ್ಮ ಶತ್ರುಗಳ ಬಗ್ಗೆ. ಅವ್ರ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ, ಏನು ಆಲೋಚಿಸ್ತಿದ್ದಾರೆ, ನಿಮ್ಮ ಮುಂದಿನ ಬದಲಾವಣೆ ಏನಿದೆ ನೋಡೋಣ. ಇದೊಂದು ಜನರಲ್ ರೀಡಿಂಗ್ ಹಾಗೂ ಇದೊಂದು ಟೈಮ್ಲೆಸ್ ರೀಡಿಂಗ್. ಯಾವಾಗ ಇದೊಂದು ರೀಡಿಂಗ್ನ ನೀವು ವಾಚ್ ಮಾಡ್ತೀರಾ ಆಗ ಈ ಒಂದು ರೀಡಿಂಗ್ ನಿಮಗೆ ರೆಸಿನೇಟ್ ಆಗುತ್ತೆ. ಯಾವುದೇ ರೀತಿಯಾದ ಪಿಕ್ ಕಾರ್ಡ್ ರೀಡಿಂಗ್ ಆಗಿರೋದಿಲ್ಲ. ಯಾವ್ದು ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲೇ ಬಿಟ್ಬಿಡಿ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ನೀವೊಂದು ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮಿಷ್ಟವಾದ ದೇವರನ್ನ ಪ್ರಾರ್ಥಿಸಿ ಒಂದು ರೀಡಿಂಗ್ನ ನೋಡಿ. ತುಂಬ ನಿಮ್ಮ ಲೈಫಲ್ಲಿ ಅವರು ನಿಮಗೆ ತುಂಬಾ ಪ್ರಾಬ್ಲಮ್ಸ್ನ ಮಾಡ್ತಿದ್ದಾರೆ. ಈಗಲೂ ಕೂಡ ನಿಮಗೆ ಆ ಪ್ರಾಬ್ಲಮ್ಸ್ನ ಮಾಡ್ತಿದ್ದಾರೆ. ನಿಮ್ಮ ಮೇಲೆ ಯಾವಾಗಲೂ ನಿಮ್ಮ ಮೇಲೆ ಅವರ ದೃಷ್ಟಿ ಇದ್ದೇ ಇರುತ್ತೆ. ನೀವೇನು ಮಾಡ್ತಿದ್ದೀರಾ ಅನ್ನೋದನ್ನು ಹೆಚ್ಚಾಗಿ ಅಬ್ಸರ್ವ್ ಮಾಡ್ತಿದ್ದಾರೆ. ಹಾಗೂ ನೀವು ಆ ಒಂದು ಕೆಟ್ಟ ದೃಷ್ಟಿಯಿಂದ ಕೂಡ ತುಂಬ ಬಳಲ್ತಾ ಇರಬಹುದು. ತುಂಬಾ ಸಫರ್ ಮಾಡ್ತಿದ್ದೀರಾ ಸದ್ಯದ ಪರಿಸ್ಥಿತಿ. ಅವರಿಂದ ನಿಮಗೆ ಸಾಕಷ್ಟು ಹರ್ಟ್ ಆಗಿದೆ. ಬಟ್ ನೀವು ಅವ್ರಿಗೆ ತುಂಬಾ ಒಳ್ಳೆಯದನ್ನು ಮಾಡಿದ್ದೀರಾ. ಬಟ್ ಅವರಿಗೆ ನಿಮ್ಮ ಮೇಲಿರೋ ಅಭಿಪ್ರಾಯ ಮಾತ್ರ ಚೇಂಜ್ ಆಗ್ತಿಲ್ಲ. ನಿಮ್ಮನ್ನು ಅವರು ಶತ್ರುವಾಗಿ ನೋಡ್ತಿದ್ದಾರೆ. ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗುತ್ತೆ ನೋಡೋಣ. ನಿಮ್ಮ ಮನೆಗೆ ಸಂಬಂಧಪಟ್ಟಾಗೆ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಯಶಸ್ಸಿಗೆ ಸಂಬಂಧಪಟ್ಟಾಗೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಾಗೆ ತುಂಬಾ ಬ್ಲಾಕ್ ಮಾಡಿದ್ದಾರೆ. ಯಾವುದು ಕೂಡ ಎಲ್ಲೂ ಅಳ್ಳಾಡಬಾರ್ದು, ಯಾವುದು ಕೂಡ ಎಲ್ಲೂ ಹೋಗಬಾರ್ದು. ನಿಮಗೊಂದು ರೀತಿ ಸ್ಟ್ರಕ್ ಆಗಿ ನಿಮಗೆ ಒಂದು ರೀತಿ ಹಿಂಸೆ ಆಗಬೇಕು, ನಿಮಗೆ ಒಂದು ರೀತಿ ಕಷ್ಟ ಆಗಬೇಕು, ನಿಮಗೆ ಒಂದು ರೀತಿ ನಿಮ್ಮ ಮೇಲೆ ಒಂದು ರೀತಿ ಕೋಪ ಬರಬೇಕು ಅನ್ನೋ ರೀತಿಯಾದ ಒಂದು ಕೆಟ್ಟ ನೆಗೆಟಿವಿಟೀಸ್ನ, ನಿಮಗೆ ಕೆಟ್ಟ ದೃಷ್ಟಿನ ಕೂಡ ಮಾಡಿದ್ದಾರೆ. ಆ್ಯಂಡ್ ತುಂಬಾ ಅವರಿಂದ ನೀವು ಚಾಲೆಂಜಸ್ನ ಫೇಸ್ ಮಾಡಿದ್ದೀರಾ. ಪಾಸ್ಟಲ್ಲೂ ಕೂಡ ಹಾಗೆ ಆಗ್ತಿದೆ, ಈಗ ಪ್ರೆಸೆಂಟಲ್ಲೂ ಕೂಡ ಅದೇ ರೀತಿಯಾಗಿ ಆಗ್ತಿದೆ. ತುಂಬಾ ಅವರಿಂದ ನಿಮಗೆ ಬ್ಲಾಕೇಜಸ್ ಆಗಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದು ಕೂಡ ನೀವು ಅಂದ್ಕೊಂಡಿದ್ದು ಮಾಡೋಕ್ಕಾಗ್ತಿಲ್ಲ. ಯಾವುದು ಕೂಡ ನಿಮಗೆ ಒಂದು ಪೆನ್ಸಿಲ್ ಕೂಡ ನಿಮ್ಗೆ ಎತ್ತಕ್ಕಾಗ್ತಿಲ್ಲ. ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಅಷ್ಟೆ. ಅದನ್ನು ಕೂಡ ನಿಮ್ಗೆ ಒಂದು ರೀತಿ ಯಾಕೋ ಒಂದು ರೀತಿ ಬಂಧನ ಅನ್ನಿಸ್ತಿದೆ. ಯಾವುದು ಕೂಡ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಮಾಡ್ಲಿಕ್ಕಾಗ್ತಿಲ್ಲ. ತುಂಬ ನಿಮ್ಮ ಫೇಸ್ ಗ್ಲೋ ಕಮ್ಮಿ ಆಗಿದೆ, ತುಂಬ ಮಂಕತನ ಆಗಿದೆ. ನಿಮ್ಮ ಬುದ್ಧಿ ಆಲೋಚನೆ ಎಲ್ಲವೂ ಒಂದು ರೀತಿ, ನಿಮ್ಮ ಥಾಟ್ಸ್ ಯಾರಿಗೂ ಇಷ್ಟ ಆಗ್ತಿಲ್ಲ, ನೀವು ಮಾತಾಡೋದು ಯಾರಿಗೂ ಇಷ್ಟ ಆಗ್ತಿಲ್ಲ. ನೀವೆಲ್ಲರಿಗೂ ಒಳ್ಳೆಯದನ್ನು ಬಯಸ್ತಿದ್ದೀರಾ. ಬಟ್ ಆ ವ್ಯಕ್ತಿಗಳು ನಿಮಗೆ ಒಂದು ರೀತಿ ಶತ್ರುವಾಗಿ ಕಾಣಿಸೋ ರೀತಿ ನಿಮ್ಮ ಶತ್ರುಗಳು ಮಾಡ್ತಿದ್ದಾರೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೆಚ್ಚಿನ ನೆಗೆಟಿವಿಟಿ ಆಗಬೇಕು. ನಿಮಗೆ ಯಾವುದೇ ರೀತಿಯ ಬೇರೆ ಕರೆಗಳು ಸಿಗಬಾರ್ದು ಅನ್ನೋ ಒಂದು ಹೆಚ್ಚಿನ ನೆಗೆಟಿವಿಟೀಸ್ನ ಮಾಡಿದ್ದಾರೆ. ಇತ್ತೀಚಿನ ಬ್ಯಾಕ್ ಓವರ್ ವೀಕ್ಸಲ್ಲಿ ನಿಮಗೆ ಸ್ವಲ್ಪ ಕಾಲಿಗೆ ಕೈಗೆ ಸಂಬಂಧಪಟ್ಟಾಗೆ ಪ್ರಾಬ್ಲಮ್ಸ್ ಆಗಿದೆ. ಇಂಜುರಿ ಆಗಿರಬಹುದು, ಸಣ್ಣ ಪುಟ್ಟ ಪೆಟ್ಟುಗಳಾಗಿರಬಹುದು. ನಿಮಗೆ ಕೆಟ್ಟದನ್ನು ಬಯಸಿ ನಿಮಗೆ ಎಷ್ಟು ನೋವು ಮಾಡಬೇಕು ಅನ್ನೋ ಒಂದು ಆಲೋಚನೆ ಆ ವ್ಯಕ್ತಿಗಳಿಗೆ, ನಿಮ್ಮ ಶತ್ರುಗಳಿಗೆ ಏನಿದೆ, ಅದರಿಂದ ನೀವು ಹೊರಗಡೆ ಕ್ಲೆನ್ಸ್ ಮಾಡಿ ಹೊರಗಡೆ ಬಂದಿದ್ದೀರಾ. ಬಟ್ ಮತ್ತೆ ಅವರು ನಿಮಗೆ ಒಂದು ಕಷ್ಟದ ಪಾತಲ್ಲಿ ನಡಿಲಿಕ್ಕೆ ಆ ಒಂದು ದಾರಿಯಲ್ಲಿ ನಡಿಬೇಕು, ನೀವು ಕಷ್ಟಪಡಬೇಕು, ನೀವು ಕಣ್ಣೀರು ಹಾಕಬೇಕು ನೀವು ಅನ್ನೋ ಹೆಚ್ಚಿನ ಒಂದು ಕೆಟ್ಟ ಮನಸ್ಥಿತಿ ಆ ವ್ಯಕ್ತಿಗಳಿಗಾಗಿದೆ. ಭೂಮಿಗೆ ಸಂಬಂಧಪಟ್ಟಾಗೆ, ಕೆಲಸಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಒಂದು ದಾಂಪತ್ಯ ಜೀವನ, ನಿಮ್ಮ ಮಕ್ಕಳ ಜೀವನದಲ್ಲಿ ಯಶಸ್ಸು ಸಿಗಬಾರ್ದು, ನೀವು ಅಂದ್ಕೊಂಡಿದ್ದು ಆಗಬಾರ್ದು. ಎಲ್ಲ ಕೆಲಸ ಅರ್ಧದಲ್ಲೇ ನಿಂತು ಹೋಗಬೇಕು, ಆ ಕೆಲಸನೇ ಕಂಪ್ಲೀಟ್ ಆಗಬಾರ್ದು ಅನ್ನೋ ಒಂದು
ಕೆಟ್ಟ ಆಲೋಚನೆ ಆ ವ್ಯಕ್ತಿದಾಗಿದೆ. ನಿಮ್ಮ ಕನಸಿನಲ್ಲಿ ಹೆಚ್ಚು ಸರ್ಪಗಳು ಕಾಣಿಸ್ತಿರಬಹುದು, ಅಥವಾ ನಿಮಗೆ ಯಾರೋ ಹೊಡಿತಿರೋ ರೀತಿ ಅನ್ನಿಸ್ತಿರಬಹುದು, ಅಥವಾ ನಿಮ್ಗೆ ಯಾರೋ ಬೈತಿರೋ ರೀತಿ ಅನ್ನಿಸ್ತಿರಬಹುದು. ನಿಮ್ಮ ಕನಸಲ್ಲಿ ಕೆಟ್ಟ ನೆಗೆಟಿವಿಟಿ ಅನ್ನಿಸ್ತಿರಬಹುದು, ತುಂಬ ಭಯ ಅನ್ನಿಸ್ತಿರಬಹುದು. ನಿಮ್ಗೆ ಯಾಕೋ ಯಾವುದನ್ನು ಹೇಗೆ ತಗೋಬೇಕು, ಈಸಿಯಾಗಿ ಹೇಗೆ ಇದನ್ನು ಈಚೆ ತೊಗೊಂಡು ಬರಬೇಕು ನೀವು ಅನ್ನೋದೇನೆ ಯಾಕೋ ಒಂದು ರೀತಿ ಗೊಂದಲತೆಯೂ ಇದೆ, ಭಯನೂ ಇದೆ. ಇದನ್ನು ಯಾರೊಟ್ಟಿಗೆ ಶೇರ್ ಮಾಡಿದ್ರಿಂದ ನಾನು ಈಚೆ ಬರಬೇಕು ಅನ್ನೋದು ಕೂಡ ನಿಮಗೆ ಸರಿಯಾದ ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ. ಎಸ್, ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ನಿಮಗೆ ಸಿಗಬಾರ್ದು ಅನ್ನೋ ಹೆಚ್ಚಿನ ಒಂದು ಆಲೋಚನೆ ಆ ವ್ಯಕ್ತಿದಾಗಿದೆ. ನೀವು ಹೆಚ್ಚು ಮುಂದೆ ಹೋಗಿ ಬೆಳೆದ್ಬಿಟ್ರೆ ನಿಮ್ಮ ಒಂದು ಯಶಸ್ಸನ್ನು ಅವ್ರಿಗೆ ನೋಡಿ ಸಹಿಸೋಕ್ಕಾಗ್ತಿಲ್ಲ. ನಾನು ಆ ರೀತಿ ಇಲ್ಲ, ಅವ್ರಿಗೆ ಇಷ್ಟು ಬೇಗ ಎಲ್ಲ ಒಳ್ಳೇದಾಗ್ತಿದೆ. ಒಳ್ಳೆ ಮನಸ್ಸಿರೋರಿಗೆ ಒಳ್ಳೆಯದೇ ಆಗುತ್ತೆ. ಸೊ ನೀವೇನು ಕೆಟ್ಟದನ್ನು ಬಯಸದೆ ನೀವು ಒಳ್ಳೆಯದನ್ನು ಮಾಡಿಕೊಂಡು ನಿಮ್ಮ ದಾರಿಯಲ್ಲಿ ನಡೀತಿದ್ದೀರಾ, ಅದನ್ನು ಅವರು ನೋಡಿ ಸಹಿಸೋಕ್ಕಾಗ್ತಿಲ್ಲ. ಅವ್ರು ಆ ರೀತಿ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಆ ರೀತಿಯಾದ ಒಂದು ಜಲಸಿ ಜೊತೆಗೆ ಹೊಟ್ಟೆ ಕಿಚ್ಚು ಜಾಸ್ತಿ ಇದೆ. ನಿಮ್ಮನ್ನು ನಿಮ್ಮ ಪಾಡಿಗಿರೋದಕ್ಕೆ ಸುಮ್ಮನೆ ಬಿಡ್ತಿಲ್ಲ. ನಿಮ್ಮ ಅನ್ನನ, ನಿಮ್ಮ ಊಟನ ನೀವು ಊಟ ಮಾಡಲಿಕ್ಕೆ ಅವರು ಬಿಡ್ತಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ನೆಮ್ಮದಿನ ಕೀಳಬೇಕು ಅನ್ನೋ ಹೆಚ್ಚಿನ ಒಂದು ಕೆಟ್ಟ ಮನಸ್ಥಿತಿ ನಿಮ್ಮ ಶತ್ರುದಾಗಿದೆ. ಎಸ್, ಈ ಹಿಂದೆ ಯಾವುದೋ ಅಮೌಂಟನ್ನು ಕೊಟ್ಟು ಕೂಡ ನೀವು ಲಾಸ್ ಆಗಿದ್ದೀರಾ. ಆ ಲಾಸ್ ಕೂಡ ನಿಮಗೆ ಲಾಸ್ ಆಗ್ತಿರ್ಬೇಕು. ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಆಗಬಾರ್ದು ಅನ್ನೋ ಹೆಚ್ಚಿನ ಒಂದು ಥಾಟ್ಸ್, ಆ ಒಂದು ಕೆಟ್ಟ ಮನಸ್ಥಿತಿ ನಿಮ್ಮ ಶತ್ರುದಾಗಿದೆ. ನೀವೆಷ್ಟೇ ದುಡಿದ್ರೂ ಇನ್ನಷ್ಟು ದುಡಿಬೇಕು, ನಿಮಗೆ ಕೈಯಲ್ಲಿ ದುಡ್ಡು ನಿಲ್ಲಬಾರ್ದು. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನು ಮಾತಿನ ಕೇಳಬಾರ್ದು. ನಿಮ್ಮ ಹಾದಿ ತಪ್ಪೋಗಬೇಕು. ನಿಮ್ಮ ಒಂದು ದಾಂಪತ್ಯ ಜೀವನ ದೂರ ಆಗಬೇಕು. ನಿಮ್ಮ ಮಕ್ಕಳಿಂದ ನೀವು ದೂರ ಆಗಬೇಕು. ಆಲ್ರೆಡಿ ಇಲ್ಲಿ ಕೆಲವರು ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳದೆ ದೂರ ಇರಬಹುದು, ಮನೆ ಬಿಟ್ಟು ದೂರ ಇರಬಹುದು, ಅಥವಾ ನಿಮ್ಮ ಹಸ್ಬೆಂಡಿಂದ ನೀವು ದೂರ ಇರಬಹುದು. ತುಂಬಾ ಸಫರ್ ಮಾಡ್ತಿದ್ದೀರಾ. ಈ ಪ್ರಾಬ್ಲಮ್ಸ್ನ ಯಾರ ಹತ್ರ ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ. ತುಂಬ ಅಳ್ತಿದ್ದೀರಾ. ನಿಮ್ಮ ಮನಸ್ಸಲ್ಲಿರೋ ನೋವು ನೀವು ನಂಬಿರೋ ದೈವ ಶಕ್ತಿಗಳಿಗೆ ಮಾತ್ರ ಗೊತ್ತಿದೆ. ಎಸ್, ಈ ಹಿಂದೆ ನಿಮ್ಮ ಸಾಕಿರೋ ಪ್ರಾಣಿಗಳಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿರಬಹುದು. ಅದು ತುಂಬಾ ಒಂದು ರೀತಿ ನಿಮ್ಮ ಒಂದು ಮನೆಯಲ್ಲಿ ಆಗ್ತಿರೋ ನೆಗೆಟಿವಿಟೀಸ್ ಅದ್ರ ಮೇಲೆ ಪ್ರಭಾವ ಬೀಳ್ತಿರಬಹುದು. ಅದಕ್ಕೆ ಹೆಚ್ಚಿನ ತೊಂದರೆಗಳಾಗ್ತಿರಬಹುದು. ಅದು ನಿಮ್ಮ ಮನೆಯಲ್ಲಿ ಊಟ ಮಾಡದೆ ಸಪ್ಪವಾಗಿ ಮಲ್ಕೊಂಡು ಅದಕ್ಕೆ ಹುಷಾರು ತಪ್ಪಿರ್ಬೋದು ನಿಮ್ಮ ಸಾಕಿರೋ ಪ್ರಾಣಿಗಳಿಗೆ. ಎಸ್, ಇದು ಯಾರಿಗೆ ರೆಸಿನೇಟ್ ಆಗುತ್ತೆ ಈ ಮೆಸೇಜ್ ಅವ್ರು ಮಾತ್ರ ತಗೊಳ್ಳಿ. ಆ್ಯಂಡ್ ರೆಸಿನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲೇ ಬಿಡಿ. ಎಸ್, ಅವರೊಂದು ರೀತಿ ನಿಮ್ಮ ಲೈಫಲ್ಲಿ ಒಂದು ರೀತಿ ಅವರು ಎಲ್ಲದಕ್ಕೂ ಗೋಡೆಯಾಗಿ ನಿಂತ್ಕೊಬೇಕು. ಮುಂದೆ ಹೋಗೋಕ್ಕೆ ದಾರಿನೇ ಸಿಗಬಾರ್ದು ಅನ್ನೋ ಒಂದು ಬ್ಯಾಡ್ ಥಾಟ್ಸ್ ಇದೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ನಿಮ್ಮ ಕಣ್ಣ ಸುತ್ತ ಡಾರ್ಕ್ ಸರ್ಕಲ್ಸ್ ಹೆಚ್ಚಾಗಿದೆ. ನಿದ್ದೆ ಸರಿಯಾಗಿ ಬರ್ತಿಲ್ಲ, ಊಟ ಸರಿಯಾಗಿ ಮಾಡ್ತಿಲ್ಲ, ತುಂಬಾ ಮೆಡಿಸಿನ್ಸ್ನ ನೀವು ತಗೊಳ್ತಿರಬಹುದು. ಈ ರೀತಿ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಆ ವ್ಯಕ್ತಿದಾಗಿದೆ. ಅವರ ಮನಸ್ಥಿತಿ ಹೇಗಿರಲಿ, ನಿಮ್ಮ ಮನಸ್ಥಿತಿ ಮಾತ್ರ ಎಲ್ಲರಿಗೂ ಒಳ್ಳೇದು ಬಯಸುವಂತಹ ಮನಸ್ಥಿತಿ ನಿಮ್ಮದು. ಆ್ಯಂಡ್ ಯಾರೂ ನಿಮ್ಮ ಫ್ಯಾಮಿಲಿ, ನಿಮ್ಮ ರಕ್ತ ಸಂಬಂಧದಲ್ಲಿ ಹಿರಿಯರಿಂದನೇ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿರಬಹುದು. ಹಾಗೂ ಆ ವ್ಯಕ್ತಿ ಮೇಲೆ ನಿಮಗೆ ತುಂಬಾ ಫೋಕಸ್ ಮಾಡ್ತಿದ್ದೀರಾ. ಆ ವ್ಯಕ್ತಿ ಮೇಲೆ ತುಂಬ ಡೌಟ್ ಇಟ್ಕೊಂಡಿರ್ಬೋದು. ಆ ವ್ಯಕ್ತಿನೇ ಆಗಿರ್ಬೋದಾ ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ, ಆ ವ್ಯಕ್ತಿಯಿಂದನೇ ಸ್ವಲ್ಪ ನಿಮಗೆ ತುಂಬಾ ಒಂದು ರೀತಿ ಸರಪಳಿಯಾಗಿ ನಿಮ್ಮನ್ನು ಕಟ್ಟಾಕ್ಬಿಟ್ಟಿದ್ದಾರೆ. ನೀವೆಲ್ಲೂ ಹೋಗಬಾರ್ದು, ನಿಮಗೇನು ಯಶಸ್ಸು ಸಿಗಬಾರ್ದು, ನಿಮಗೆ ಪ್ರಾಬ್ಲಮ್ಸ್ ಆಗಬೇಕು ಅಂತ ಒಂದು ಕೆಟ್ಟಿನ ಮನಸ್ಥಿತಿ ಆ ವ್ಯಕ್ತಿದಿದೆ. ಆ ವ್ಯಕ್ತಿಯ ದೃಷ್ಟಿ ನಿಮ್ಮ ಮೇಲೆ ಹೆಚ್ಚಾಗಿ ಇದೆ. ಆ ವ್ಯಕ್ತಿಗೆ ನೀವು ನಂಬಿರೋ ದೈವ ಶಕ್ತಿಯ ದೃಷ್ಟಿ ಹೆಚ್ಚಾಗಿದೆ. ಬಿಕಾಸ್ ನಿಮ್ಗೇನು ಪ್ರಾಬ್ಲಮ್ಸ್ ಮಾಡ್ತಿದ್ದಾರೆ ತಿರುಗುಬಾಣವಾಗಿ ಅವ್ರಿಗೆ ಆ ಪ್ರಾಬ್ಲಮ್ಸ್ ಹೊಡ್ಕೊತಾ ಹೋಗ್ತಾನೆ ಇದೆ. ಅಂದರೂ ನಿಮ್ಮ ಮೇಲೆ ಭಯ ಇದ್ದು ನಿಮಗೆ ನೆಗೆಟಿವಿಟಿ ಮಾಡ್ತಿದ್ದಾರೆ. ತುಂಬಾ ಗಟ್ಸಿದ್ದಾರೆ ಆ ವ್ಯಕ್ತಿಗಳಿಗೆ. ತುಂಬಾ ಸೈಲೆನ್ಸ್ ಆಗಿದ್ದೀರಾ, ಮೌನವಾಗಿದ್ದೀರಾ. ನೀವು ಸುಮ್ಮನಿದ್ರೂ ನಿಮಗೆ ತುಂಬ ಕಿರಿಕಿರಿ ಆಗ್ತಿದೆ, ಸುಮ್ಮನಿದ್ರೂ ನಿಮಗೆ ಬೈಗುಳ ಸಿಗ್ತಿದೆ, ಸುಮ್ಮನಿದ್ರೂ ನಿಮಗೆ ಮನಸ್ಸಿಗೆ ಯಾಕೋ ಅಶಾಂತಿ ವಾತಾವರಣದಿಂದ ನೀವಿರೋ ಸ್ಥಳ ವಾತಾವರಣ ಯಾಕೋ ನಿಮಗೆ ಹಿಂಸೆ ಅನ್ನಿಸ್ತಿರ್ಬಹುದು, ತುಂಬ ಕಟ್ಟಾಗ್ತಂಗೆ ಅನ್ನಿಸ್ತಿರ್ಬಹುದು, ತುಂಬ ನಿಮ್ಮ ಬಾಡಿ ಹೀಟ್ ಅನ್ನಿಸ್ತಿರಬಹುದು. ಆ್ಯಂಡ್ ನಿಮ್ಮ ಬಾಡಿ ಕೂಡ ಹೀಟಾಗಿದೆ. ನಿಮ್ಮ ಮನಸ್ಸು ಕೂಡ ಒಂದು ರೀತಿ ಚಂಚಲತೆ, ಭಯ ಇದೆ. ತುಂಬಾ
ಆತಂಕ ಇದೆ. ಈ ಆತಂಕದಿಂದ ನಿಮಗೆ ರಿಲೀಸ್ ಕೂಡ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಆಗ್ತಿದೆ. ಏನೇ ಮಾಡಲಿ, ಅದರಿಂದ ನಿಮಗೆ ಏನೇ ಬಂಧಿಸಿರಲಿ, ನಿಮ್ಮ ಹಣನ ದೋಚಲಿ, ನಿಮ್ಮ ಹಣ ಕಳ್ತನ ಆಗಬೇಕು ಅಂತ ನೆಗೆಟಿವಿಟಿ ಮಾಡಲಿ, ನಿಮ್ಮ ಪ್ರಾಪರ್ಟೀಸ್ನ ಕಳ್ಕೊಂಡು ನೀವು ಬೀದಿಗೆ ಬರಬೇಕು ಅಂತ ನೆಗೆಟಿವಿಟಿ ಮಾಡ್ತಿರಬಹುದು ಆ ವ್ಯಕ್ತಿಗಳು. ಈ ರೀತಿಯಾದ ಇಂಟೆನ್ಷನ್ ಏನು ಮಾಡಿದ್ದಾರೆ ನಿಮ್ಮ ಲೈಫಲ್ಲಿ, ಅದು ಅವ್ರಿಗೆ ವಾಪಸ್ ಒಂದು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಅವ್ರಿಗೆ ವಾಪಸ್ ಆ ಒಂದು ಪೇನ್ ಏನು ಅನ್ನೋದು ಅವರು ಕೂಡ ವಾಚ್ ಮಾಡ್ತಿದ್ದಾರೆ. ಆ್ಯಂಡ್ ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ, ನಿಮ್ಮ ದೃಷ್ಟಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು. ಹಾಗೂ ಯಾರ್ದೋ ವ್ಯವಹಾರ ಕೆಲಸ ಕೈ ಹಾಕಿ ನೀವು ಆ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡು ನೀವು ಆ ಅಮೌಂಟನ್ನು ಲೋನ್ ಆಫರ್ನ ನೀವು ಅದನ್ನು ನೀವು ಕಟ್ತಾ ಇರಬಹುದು. ಯಾರಿಗೋ ಶುರೂಟಿ ಹಾಕಿ ನೀವು ಆ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡು ನೀವು ಆ ಅಮೌಂಟನ್ನು ನೀವು ಕಟ್ತಾ ಇದ್ದೀರಾ. ಈ ರೀತಿಯೆಲ್ಲ ಆಗಬೇಕು ಅನ್ನೋ ಒಂದು ಕೆಟ್ಟ ಮನಸ್ಥಿತಿ ನಿಮಗೆ ಮಾಡಬೇಕು. ಈ ರೀತಿಯೇ ಆಗಬೇಕು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಬಾರ್ದು. ನಿಮ್ಮ ಮನೆಯಲ್ಲಿ ಹೆಚ್ಚು ನಿಮಗೆ ಬ್ಲಾಕ್ ಆಗಬೇಕು, ಕಿರಿಕಿರಿ ಆಗಬೇಕು ಅನ್ನೋ ಹೆಚ್ಚಿನ ಒಂದು ಮನಸ್ಥಿತಿ ಇದೆ. ತುಂಬ ದಿವಸಗಳಿಂದ ನೀವು ಯಾವುದೇ ಒಂದು ಕ್ಷೇತ್ರ ದರ್ಶನ ಮಾಡ್ತಿಲ್ಲ. ಹಾಗೂ ನೀವು ಏನು ಈ ಅಮಾವಾಸ್ಯೆ ಹುಣ್ಣಿಮೆಗೆ ಕ್ಲೆನ್ಸ್ ಮಾಡ್ತಾರಲ್ಲ, ವೀಕ್ಸ್ ಮಂತ್ಗಳಲ್ಲಿ ಕ್ಲೆನ್ಸ್ ಮಾಡ್ಕೋತಿದ್ರಿ. ನವಡೇಸ್ ನಿಮಗೆ ಆ ಒಂದು ನಿಮಗೆ ಎಲ್ಲೂ ಹೋಗ್ಲಿಕ್ಕಾಗ್ತಿಲ್ಲ, ನೀವು ಕ್ಷೇತ್ರ ದರ್ಶನ ಮಾಡೋಕ್ಕಾಗ್ತಿಲ್ಲ, ಪೂಜೆ ಮಾಡೋಕ್ಕಾಗ್ತಿಲ್ಲ, ಮನಸ್ಸಿಲ್ಲ, ಹೆಚ್ಚು ನೀವು ಸೋಂಬೇರಿಯಾಗಿ ಮಂಕಾಗಿ ಕೂತ್ಕೋತಿದ್ದೀರಾ. ಆ್ಯಂಡ್ ನಿಮಗೆ ತುಂಬ ಥಾಟ್ಸ್ ಬಂದಿದೆ ಮೈಂಡಿಗೆ, ಸಮಥಿಂಗ್ ನಿಮ್ಮ ಸರೌಂಡಿಂಗ್ ಏನು ಆಗ್ತಿದೆ. ಸೊ ನೀವು ನೆಟ್ಟಿರೋ ಗಿಡಗಳು ಅಥವಾ ನಿಮ್ಮ ಮನೆಯಲ್ಲಿ ಏನು ನೀವು ಪ್ಲ್ಯಾಂಟ್ಸ್ ನೆಟ್ಟಿದ್ದೀರಾ, ಆ್ಯಂಡ್ ಏನು ನೀವು ಕುಕ್ ಮಾಡಿರೋ ಅಡುಗೆ ಏನು ಊಟ ಏನಿದೆ ಅದು ಬೇಗ ಅಳಿಸೋಗ್ಬಹುದು, ಅಥವಾ ನಿಮ್ಮ ಒಂದು ಪ್ಲ್ಯಾಂಟ್ಸ್ ಬೇಗ ಒಣಗೋಗೋ ರೀತಿ, ಈ ರೀತಿಯೆಲ್ಲ ಆಗ್ತಿದೆ. ಸೊ ನಿಮ್ಮ ಮನೆಗೆ ಯಾರು ನಿಮ್ಮ ಎನಿಮೀಸ್ ಬಂದಿದ್ದಾರೆ ಅವ್ರು ಬಂದು ಹೋದ್ಮೇಲಿಂದ ಇನ್ನಷ್ಟು ನಿಮಗೆ ಕಿರಿಕಿರಿ, ಹಾಗೂ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ತುಂಬಾ ಜಗಳ ಮಾಡ್ತಿದ್ದೀರಾ, ತುಂಬ ಮನಸ್ಸಿಗೆ ಅಶಾಂತಿ ಇದೆ. ಆ್ಯಂಡ್ ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ಹೆಚ್ಚಿನ ಫಲಸಿದ್ಧಿ ಆಗ್ತಿಲ್ಲ. ಹೊಸ ಪ್ರಾಪರ್ಟಿನ ಬೈ ಮಾಡಬೇಕು ಅಂತ ಹೆಚ್ಚಿನ ಆಸೆ ಇದೆ, ಅದನ್ನು ಕೂಡ ನೀವು ಮಾಡೋಕ್ಕಾಗ್ತಿಲ್ಲ. ಜೊತೆಗೆ ನೀವಿಟ್ಟಿರೋ ನಿಮ್ಮ ಇಂಪಾರ್ಟೆಂಟ್ ವಸ್ತುಗಳು ಕೂಡ ಕಾಣೆಯಾಗ್ತಿದೆ. ನಿಮ್ಮ ಕೆಲಸದಲ್ಲಿ ನಿಮಗೆ ಏನು ನೀವು ಹೆಚ್ಚು ಎಫರ್ಟ್ ಹಾಕಿ ಕೆಲಸ ಮಾಡಿದ್ದೀರಾ, ಪಾರ್ಟ್ ಟೈಮ್ ಫುಲ್ ಟೈಮ್ ಏನು ನೀವು ತುಂಬ ಥ್ರೂಔಟ್ ಕೆಲಸ ಮಾಡಿದ್ದೀರಾ, ಅದಕ್ಕೆ ಪ್ರತಿಫಲ ನಿಮಗೆ ಸಿಗ್ತೇ ಇಲ್ಲ. ನಿಮ್ಮ ಬಾಸ್ ಕಡೆಯಿಂದ ನಿಮಗೆ ತುಂಬಾ ಕಿರಿಕಿರಿ ಆಗಬೇಕು ಅನ್ನೋ ಇಂಟೆನ್ಷನ್ ನಿಮ್ಮ ಶತ್ರುದಾಗಿದೆ. ನಿಮ್ಮ ಕೆಲಸನ ಬಿಡಬೇಕು, ನೀವಿರೋ ಸ್ಥಳನ ಚೇಂಜ್ ಆಗಬೇಕು, ನಿಮಗೆ ಕೆಲಸ ಸಿಗಬಾರ್ದು, ನೀವಿರೋ ಕೆಲಸದಲ್ಲಿ ನಿಮಗೆ ಯಶಸ್ಸಾಗಬಾರ್ದು. ನೀವೆಷ್ಟೇ ದುಡಿದ್ರೂ ಅದಕ್ಕೆ ನಿಮಗೆ ಪ್ರತಿಫಲನೇ ಸಿಗ್ತಾಯಿಲ್ಲ. ತುಂಬಾ ನೋವನ್ನ ನೋಡ್ತಿದ್ದೀರಾ. ಎಸ್, ಮುಂದೆ ಏನು ಬರ್ತಿದೆ ನಿಮ್ಮ ಲೈಫಲ್ಲಿ, ಈ ಒಂದು ನಿಮ್ಮ ಶತ್ರುವಿಂದ ನಿಮ್ಮ ಲೈಫಿಗೆ ನೆಕ್ಸ್ಟ್ ನಿಮಗೆ ಏನು ಚೇಂಜಸ್ ಆಗ್ತಿದೆ, ನಿಮ್ಮ ಶತ್ರುವಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ, ಅದು ನಿಮ್ಮ ಲೈಫಿಗೆ ಭಗವಂತ ಏನು ಚೇಂಜಸ್ನ ತಂದು ಕೊಡ್ತಿದ್ದಾರೆ. ಎಸ್, ಈ ಒಂದು ಪ್ರಾಬ್ಲಮ್ಸಿಂದ ನಿಮಗೆ ಈಚೆ ಬರಲಿಕ್ಕೆ ಏನೆಲ್ಲ ಮೆಸೇಜಸ್ ಸಿಗ್ತಿದೆ ನೋಡೋಣ. ತುಂಬಾ ಎಫರ್ಟ್ ಹಾಕಿದ್ದೀರಾ, ತುಂಬಾ ಎಫರ್ಟ್ ಆಗ್ತಿದ್ದೀರಾ, ಮತ್ತು ನಿಮ್ಮ ಮನಸ್ಸಲ್ಲಿರೋ ಒಂದು ಆಲೋಚನೆ ನಿಮಗೆ ಹೆಚ್ಚಿನ ಲಾಭ ಸಿಗ್ತಿಲ್ಲ. ಹೆಚ್ಚು ನಿಮ್ಮ ಪ್ರಾಪರ್ಟೀಸ್ಗೆ ಆಗಿರಬಹುದು, ನಿಮ್ಮ ಕೆಲಸಕ್ಕೆ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ತುಂಬ ಲಾಸ್ ಆಗ್ತಿದೆ, ತುಂಬ ಕಣ್ಣೀರಿಡ್ತಿದ್ದೀರಾ, ತುಂಬ ಆರೋಗ್ಯದಲ್ಲೂ ಸಮಸ್ಯೆ ಇದೆ, ತುಂಬ ಮಾನಸಿಕವಾಗಿ ತುಂಬ ಕುಗ್ತಿದ್ದೀರಾ ನೀವು. ಅದರಿಂದ ನಿಮಗೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಈಸಿಯಾಗಿ ನಿಮಗೆ ಒಂದು ಕ್ಲೆನ್ಸಿಂಗ್ ಆಗ್ತಿದೆ. ಈ ನೆಗೆಟಿವಿಟಿಯಿಂದ ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ನೀವು ಕೂಡ ತುಂಬ ಹಠವಾದಿ, ನೀವು ಕೂಡ ತುಂಬ ಪ್ರೀತಿ ಕೊಡೋ ವ್ಯಕ್ತಿ, ನೀವು ಕೂಡ ನಿಮಗೆ ಹರ್ಟ್ ಆಗಿ ನಿಮ್ಮ ಫ್ಯಾಮಿಲಿಗೆ ಹರ್ಟ್ ಆದರೆ ನೀವು ಎಂದು ಸಹಿಸೋದಿಲ್ಲ, ಕ್ಷಮಿಸೋದಿಲ್ಲ. ತುಂಬ ಶ್ರಮಜೀವಿ, ತುಂಬ ಎಲ್ಲರನ್ನೂ ಬೇಗ ನಂಬ್ತೀರಾ, ತುಂಬ ಎಲ್ಲರನ್ನೂ ಇಷ್ಟಪಡೋ ವ್ಯಕ್ತಿ. ಆದರೆ ನಿಮ್ಮ ಕುಟುಂಬಕ್ಕೆ ತೊಂದರೆ ಮಾಡಿರೋ ವ್ಯಕ್ತಿನ ನೀವು ಸಹಿಸೋದಿಲ್ಲ, ಕ್ಷಮಿಸೋದಿಲ್ಲ. ಎಸ್, ಈ ಒಂದು ಚಾಲೆಂಜ್ ನಿಮ್ಗೇನು ಆಗಿದೆ ನಿಮ್ಮ ಲೈಫಲ್ಲಿ, ನಿಮ್ಮ ಶತ್ರುಗಳು ಏನು ಮಾಡಿದ್ದಾರೆ ಅದು ಅವ್ರಿಗೆ ನೀವು ವಾಪಸ್ ಅದನ್ನು ಗಿಫ್ಟಾಗಿ ಕೊಡ್ತಿದ್ದೀರಾ. ಎಸ್, ವಾಪಸ್ ಅವರಿಗೆ ಅದು ಎಲ್ಲವೂ ತಿರುಗು ಬಾಣವಾಗಿ ಹೋಗ್ತಿದೆ. ನಾನು ಆಗಲೇ ಹೇಳ್ದಂಗೆ
ನಿಮಗೆ ಎಷ್ಟು ಪೇನ್ ಆಗಿದೆ ಅದನ್ನು ನಿಮ್ಮ ದೈವಶಕ್ತಿ ಕಾಪಾಡ್ಕೊಂಡು ಬಂದಿದ್ದಾರೆ. ಬಟ್ ಅವರಿಗೆ ಅದನ್ನು ಸಹಿಸೋ ಶಕ್ತಿ ಕೂಡ ಭಗವಂತ ಕೊಡ್ತಿಲ್ಲ. ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನಿಮ್ಮ ಭೂಮಿಗೆ ಕೆಲಸಕ್ಕೆ ಕೈ ಹಾಕಿರೋ ಕೆಲಸಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಇದೆ. ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಅಭಿವೃದ್ಧಿ ಆಗ್ತಿದೆ. ಜೊತೆಗೆ ನಿಮ್ಮ ಒಂದು ಪ್ರೆಗ್ನೆನ್ಸಿ ವಿಚಾರದಲ್ಲಿ ಏನು ನಿಮಗೆ ಪ್ರಾಬ್ಲಮ್ಸ್ ಆಗ್ತಿದೆ ಅಥವಾ ಏನು ನೀವು ಜಾತಕನ ಪರಿಶೀಲನೆ ಮಾಡಿದ್ದೀರಾ, ಸ್ವಲ್ಪ ಬೇರೆ ದೃಷ್ಟಿಗಳಿದೆ ಅಥವಾ ಸ್ವಲ್ಪ ನಿಮಗೆ ನೆಗೆಟಿವಿಟಿ ಆಗಿದೆ ಅಂತ ನಿಮ್ಮ ಒಂದು ಜಾತಕದ ಮುಖಾಂತರ ಹೇಳಿರಬಹುದು. ಅಥವಾ ನೀವು ಎಲ್ಲಾದರೂ ನಿಮ್ಮ ಅಸ್ಟ್ರಾಲಜಿಸ್ಟ್ನ ಭೇಟಿಯಾಗಿ ನೀವು ಈ ರೀತಿಯಾದ ಒಂದು ಪ್ರಾಬ್ಲಮ್ಸಲ್ಲಿದ್ದರೆ ಈ ಒಂದು ಪ್ರೆಗ್ನೆನ್ಸಿ ವಿಚಾರದಲ್ಲೂ ಕೂಡ ನಿಮಗೆ ಗುಡ್ ನ್ಯೂಸ್ ಇದೆ. ನಿಮ್ಮ ಪ್ರೀತಿಯ ಜೀವನದಲ್ಲೂ ಅಭಿವೃದ್ಧಿ ಇದೆ. ನಿಮ್ಮ ಪಾರ್ಟ್ನರಿಂದ ನೀವು ದೂರ ಇರಬೇಕು ಅಂತ ಏನು ನೆಗೆಟಿವಿಟಿ ಮಾಡಿದ್ದಾರೆ ಥರ್ಡ್ ಪಾರ್ಟೀಸ್, ಆ ಒಂದು ಶತ್ರುಗಳು, ನಿಮ್ಮ ಶತ್ರುಗಳು ಖಂಡಿತ ನಿಮ್ಮ ನೆಕ್ಸ್ಟ್ ಕಮಿಂಗ್ ಡೇಸಸಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಜೊತೆ ಹೆಚ್ಚಿನ ಅಭಿವೃದ್ಧಿ ಇದೆ. ನಿಮ್ಮ ಒಂದು ರಿಲೇಷನ್ಶಿಪ್ ತುಂಬಾ ಗ್ರೋತನ್ನು ಕಾಣ್ತಿದೆ. ಆರ್ಥಿಕ ಪರಿಸ್ಥಿತಿಯಲ್ಲೂ ನೀವು ತುಂಬಾ ಚೇತರಿಸ್ಕೋತಿದ್ದೀರಾ. ಮತ್ತು ನೀವು ಆ ವ್ಯಕ್ತಿಗಳನ್ನ, ಅವರ ಮುಖ ದರ್ಶನನ ನೀವು ಇನ್ನು ಕೆಲವು ದಿವಸಗಳಲ್ಲಿ ನೆಕ್ಸ್ಟ್ ಕಮಿಂಗ್ ಡೇಸಸಲ್ಲಿ ಅವರ ಮುಖದಲ್ಲಿ ಆ ಒಂದು ಗ್ಲೋ, ಚೇತನ್, ಅವರ ಒಂದು ಅಭಿವೃದ್ಧಿನ ನೀವು ನೋಡ್ತಿಲ್ಲ. ಅವರ ಮುಖದಲ್ಲಿ ಹೆಚ್ಚು ಸೋತಿದ್ದೀನಿ, ಹೆಚ್ಚು ಕುಗ್ಗಿದ್ದೀನಿ, ಅವರಿಗೆ ಒಂದು ರೀತಿ ನಾನು ಈ ಭೂಮಿ ಮೇಲೆ ಇರಬೇಕಾ ಇರಬಾರ್ದಾ ಅನ್ನೋ ಒಂದು ಥಾಟ್ಸ್ನ ಕೂಡ ಅವರು ಥಿಂಕ್ ಮಾಡ್ತಿರೋದನ್ನು ನೀವು ಗಮನ ಕೊಡ್ತಿದ್ದೀರಾ. ಎಸ್, ತುಂಬಾ ಎಫರ್ಟ್ ಆಗ್ತಿದ್ದೀರಾ, ತುಂಬಾ ನೋವನ್ನು ತಿಂದಿದ್ದೀರಾ. ಆ್ಯಂಡ್ ಸಮಥಿಂಗ್ ನೀವೇನೇ ಒಂದು ಹೊಸದಾಗಿ ಕೆಲಸ ಮಾಡ್ಲಿಕ್ಕೆ ಹೋದ್ರು, ಮಾತಾಡ್ಲಿಕ್ಕೆ ಹೋದ್ರು, ಅಥವಾ ನೀವೇನೇ ಮಾಡ್ಲಿಕ್ಕೆ ಹೋದ್ರು ಅಲ್ಲೇನೋ ಒಂದು ರೀತಿ ಭಿನ್ನ ಆಗ್ತಿರಬಹುದು. ಆ್ಯಂಡ್ ನೀವು ತಿಂದಿರೋ ಆಹಾರ ಕೂಡ ಡೈಜೆಸ್ಟ್ ಆಗ್ತಿಲ್ಲ, ತುಂಬಾ ಸಫರ್ ಮಾಡ್ತಿದ್ದೀರಾ ನಿಮ್ಮ ಆರೋಗ್ಯದಲ್ಲಿ. ಅದು ಕೂಡ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಚೇಂಜಸ್ನ ನೀವು ನಂಬಿರೋ ದೈವಶಕ್ತಿ, ಆ ಎನರ್ಜೀಸ್ ನಿಮಗೆ ಕೊಡ್ತಿದೆ. ತುಂಬಾ ಪ್ರೊಟೆಕ್ಷನ್ ಸಿಗ್ತಿದೆ. ಏನು ನಿಮಗೆ ಕ್ಷೇತ್ರ ದರ್ಶನ ಮಾಡೋಕ್ಕಾಗ್ತಿಲ್ಲ ಅಥವಾ ನೀವಿರೋ ಸ್ಥಳನ ಕೂಡ ಚೇಂಜ್ ಮಾಡೋಕ್ಕಾಗ್ತಿಲ್ಲ ಅಂತ ನೀವು ವರಿ ಮಾಡ್ತಿದ್ದೀರಾ, ಖಂಡಿತ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಈ ಎಲ್ಲ ಒಂದು ನೆಗೆಟಿವಿಟೀಸ್ ಇಂದ ನಿಮಗೆ ನೀವು ಈಚೆ ಬರ್ತಿದ್ದೀರಾ. ಆ್ಯಂಡ್ ತುಂಬಾ ಪ್ರೊಟೆಕ್ಷನ್ ಇದೆ. ನಿಮ್ಮನ್ನು ತುಂಬಾ ತಿದ್ದಿ ನಿಮಗೆ ಯಾವ ದಾರಿಯಲ್ಲಿ ಹೋಗಬೇಕು, ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು, ನಿಮ್ಮ ಒಂದು ಶತ್ರು ಜೊತೆ ನೀವು ಹೇಗಿರಬೇಕು ಅನ್ನೋದನ್ನು ಭಗವಂತ ನಿಮಗೆ ತೋರಿಸ್ಕೊಡ್ತಿದ್ದಾರೆ. ತುಂಬಾ ಬ್ಲೆಸ್ಸಿಂಗ್ಸ್ ಇದೆ. ನೀವು ಮೌನವಾಗಿರೋದೇ ಉತ್ತಮ. ಬಿಕಾಸ್ ನಿಮ್ಮ ಮೌನದಲ್ಲಿ ಬಹಳಷ್ಟು ಉತ್ತರಗಳು ಕೂಡ ಸಿಗ್ತಿದೆ. ಇಲ್ಲಿ ಹೆಚ್ಚಾಗಿ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್, ಮೇಲ್ ಪರ್ಸನ್ಸಿಂದನೇ ನಿಮಗೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಿದೆ. ಅವರು ನಿಮ್ಮ ದಾರಿನ, ನಿಮ್ಮ ದಿಕ್ಕನ್ನು ತಪ್ಪಿಸ್ಬೇಕು, ನಿಮ್ಮ ಯಶಸ್ಸನ್ನು ಕೀಳಬೇಕು ಅಂತ ತುಂಬಾ ಪಣ ತೊಟ್ಟಿರಬಹುದು. ಅವ್ರೇನೇ ಮಾಡಿರಲಿ ಆ ಯಶಸ್ಸು ಕೊಡೋದು ಬಿಡೋದು ಭಗವಂತನಿಗೆ ಮಾತ್ರ ಅದು ಸಾಧ್ಯ, ಮನುಷ್ಯರಿಗಂತೂ ಅಲ್ಲ. ಖಂಡಿತ ಭಗವಂತ ನಿಮಗೆ ಏನು ದಾರಿ ಕೊಡಬೇಕು, ಏನು ಯಶಸ್ಸನ್ನು ಕೊಡಬೇಕು, ಯಾವ ಟೈಮಿಗೆ ನಿಮಗೆ ಆ ಒಂದು ಯಶಸ್ಸು, ನಿಮ್ಮ ಗೆಲುವನ್ನು ಕೊಡಬೇಕು, ಖಂಡಿತ ಕೊಡ್ತಿದ್ದಾರೆ. ಎಸ್, ನೀವು ಸಫರ್ ಮಾಡ್ತಿದ್ದೀರಾ, ನನಗೆ ಯಾವ ಕೆಲಸನೂ ಸಿಗ್ತಿಲ್ಲ, ನಿಮ್ಮ ಗೌರ್ಮೆಂಟ್ ಜಾಬ್ಗೆ ನೀವು ಎಜುಕೇಷನಲ್ಲೂ ಕೂಡ ನಿಮಗೆ ಡ್ರಾಪ್ ಆಗಿದ್ರೆ ನೆಕ್ಸ್ಟ್ ಕಮಿಂಗ್ ಡೇಸಸಲ್ಲಿ ನೀವೆಲ್ಲನೂ ಕಂಪ್ಲೀಟ್ ಮಾಡ್ಕೊತಿದ್ದೀರಾ. ಆ್ಯಂಡ್ ನಿಮ್ಮ ಸ್ಥಳನೂ ಕೂಡ ನೀವು ಚೇಂಜ್ ಮಾಡ್ತಿದ್ದೀರಾ. ನೀವಿರೋ ಸ್ಥಳದಲ್ಲಿ ನಿಮಗೆ ಏನೋ ಒಂದು ನೆಗೆಟಿವಿಟೀಸ್ ನಿಮ್ಮ ಶತ್ರುಗಳಿಂದ ಆಗಿರಬಹುದು, ಅಥವಾ ನಿಮ್ಮ ಥಿಂಗ್ಸಿಂದ ಅವರು ನೆಗೆಟಿವಿಟಿ ಮಾಡಿರಬಹುದು, ಅಥವಾ ಯಾವುದೋ ಒಂದು ಐ ಕಾಂಟ್ ಸೇ ಇಲ್ಲಿ ಅದೇ ಹೇಗೆ ಹೇಳ್ಬೇಕಂತ ಪ್ರಾಣಿಯಿಂದನೂ ಕೂಡ ನೆಗೆಟಿವಿಟಿ ಆಗಿದೆ ನಿಮಗೆ. ಎಸ್, ನೀವು ಕೂಡ ಅದರಿಂದನೇ ಕ್ಲೆನ್ಸ್ ಮಾಡ್ಕೊತಿದ್ದೀರಾ. ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ತುಂಬಾ ಪ್ರೊಟೆಕ್ಷನ್ ಸಿಗ್ತಿದೆ, ತುಂಬಾ ಪ್ರೀತಿ ಬರ್ತಿದೆ. ಏನೇ ಇದ್ರೂ ಬ್ಯಾಲೆನ್ಸಿಂಗ್ ಆಗಿ ತೊಗೊಂಬರ್ಬೇಕಾಗಿದೆ. ನಿಮ್ಮ ಮನಸ್ಸಲ್ಲಿರೋ ಆಲೋಚನೆ ಏನಿದೆ ಅದರಿಂದ ಈಚೆ ಬನ್ನಿ, ಆ ಆಲೋಚನೆಯಿಂದ ಈಚೆ ಬನ್ನಿ. ಏನು ನೆಗೆಟಿವಿಟಿ ಥಿಂಕ್ ಮಾಡ್ತಿದ್ದೀರಾ, ಖಂಡಿತ ಆಲೋಚನೆಯಿಂದ ಈಚೆ ಬನ್ನಿ. ಪ್ರಾಣಾಯಾಮ ಮಾಡಿ, ಒಂದು ನಿಮಿಷ ನಿಮ್ಮ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಪ್ರತಿದಿನ ಏನು ನೀವು ದೇವರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತಿದ್ದೀರಾ, ನೀವು ಆ ಒಂದು ಸ್ಥಳದಲ್ಲೇ ಕೂತು ಒಂದು ನಿಮಿಷ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ. ಖಂಡಿತ ನಿಮಗೆ ಹೆಚ್ಚಿನ ಪ್ರತಿಫಲ ನಿಮಗೆ ನೆಕ್ಸ್ಟ್ ಕಮಿಂಗ್ ಡೇಸಸಲ್ಲಿ ಸಿಗ್ತಿದೆ. ಹೆಚ್ಚಿನ ಪ್ರತಿಫಲ ನಿಮಗೆ ಸಿಗ್ತಿದೆ. ಆ್ಯಂಡ್ ನಿಮ್ಮ ಕೆಲಸದಲ್ಲೂ ಕೂಡ ಬ್ಯಾಲೆನ್ಸ್ ಸಿಗ್ತಿಲ್ಲ. ಆ ಒಂದು ಕ್ಲಾರಿಟಿ ನಿಮಗೆ ಈ ನೆಕ್ಸ್ಟ್ ಕಮಿಂಗ್ ಡೇಸಸಲ್ಲಿ ಹೆಚ್ಚಿನ ಅಭಿವೃದ್ಧಿ ನಿಮಗೆ ಆಗ್ತಿದೆ. ನಿಮ್ಮ ಶತ್ರುಗಳಿಂದ ನಿಮಗೆ ಒಂದು ರೀತಿ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಅವರಿಂದ ನಿಮಗೆ ಹೆಚ್ಚಿನ ತೊಂದರೆಗಳಾಗಿತ್ತು,
ಈ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನೀವು ನಿಮ್ಮಿಂದ ಅವ್ರಿಗೆ ಒಳ್ಳೆಯದು ಆಗಿತ್ತು, ಬಟ್ ಆ ಒಳ್ಳೆತನನ ಅವ್ರು ಉಳಿಸ್ಕೊಳ್ಳಿಕ್ಕೆ ಅವ್ರಿಗೆ ಅರ್ಹತೆ ಇಲ್ಲದೆ ಇರಬಹುದು. ನಿಮ್ಗೇನು ಪ್ರಾಬ್ಲಮ್ಸ್ ಆಗಿತ್ತು, ನೀವು ನಂಬಿರೋ ದೈವಶಕ್ತಿ ಅವರಿಗೆ ವಾಪಸ್ ಅದು ರಿಟರ್ನ್. ಕರ್ಮ ಯಾರನ್ನೂ ಬಿಡೋದಿಲ್ಲ, ಆ ಕರ್ಮನ ಅವ್ರು ಅನುಭವಿಸ್ಬೇಕು. ಆ ಟೈಮಿಂಗ್ ಅವ್ರಿಗೆ ಬಂದಿದೆ, ಅವ್ರು ಅನುಭವಿಸ್ತಾರೆ. ನೀವು ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬದ ಬಗ್ಗೆ ಏನು ವರಿ ಮಾಡ್ತಿದ್ದೀರಾ? ಎಸ್, ತುಂಬಾ ಚೇತರಿಕೆ ಬದಲಾವಣೆಗಳಿದೆ. ನಿಮ್ಮ ಏರ್ ಫಾಲ್ ಕೂಡ ಹೆಚ್ಚಾಗಿ ಆಗ್ತಿದೆ, ಹಾಗೂ ಇಟ್ಟಿರೋ ವಸ್ತುಗಳು ಸಡನ್ನಾಗಿ ಡ್ಯಾಮೇಜ್ ಆಗೋದು, ಏನೋ ಒಂದು ರೀತಿ ಡ್ಯಾಮೇಜಸ್ ಆಗಿದೆ. ಅದನ್ನು ತುಂಬ ಮನಸ್ಸಿಗೆ ಆಳವಾಗಿ ತಗೊಂಡು ಭಯ ಪಟ್ಟಿರಬಹುದು ಕೆಲವರಲ್ಲಿ. ಯಾರಿಗೆ ಮೆಸೇಜ್ ತಲುಪಬೇಕು ಅವ್ರಿಗೆ ತಲುಪಲಿ. ಆ ಒಂದು ಏನು ನಿಮಗೆ ಕ್ಲೆನ್ಸ್ ಆಗಬೇಕಾಗಿದೆ ನಿಮ್ಮಿರೋ ಸ್ಥಳದಲ್ಲಿ, ಖಂಡಿತ ಅಲ್ಲಿ ನೀವು ಹೆಚ್ಚಿನ ಧೂಪನ ಕೊಟ್ಟು ಕ್ಲೆನ್ಸ್ ಮಾಡಿ, ಖಂಡಿತ ಹೆಚ್ಚಿನ ಫಲನ ನೀವು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಸಿಗ್ತಿದೆ ನಿಮಗೆ. ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಏನು ಹೋರಾಡಿ ನಿಮಗೆ ಅವಮಾನ ಆಗಬೇಕು, ನಿಮ್ಮ ಒಂದು ಯಶಸ್ಸು ಸಿಗಬಾರ್ದು ಅಂತ ತಡೆ ಹಾಕಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಅಭಿವೃದ್ಧಿನ ಭಗವಂತ ಕೊಡ್ತಿದ್ದಾರೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳೋದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಆ್ಯಂಡ್ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗಲಿ, ನಿಮ್ಮ ಶತ್ರುಗಳಿಂದ ನಿಮಗೆ ಬೇಗ ಈ ಒಂದು ಕ್ಲೆನ್ಸಿಂಗ್ ಆಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆನ ಮಾಡ್ತೀನಿ. ನಮಸ್ತೆ.